ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಮೋದೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ ಜ್ಯೇಷ್ಠ ಮಾಸ, ತಾರೀಕು 26/7/2026ರಿಂದ 1/8/2026 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಹೇಗಿರುತ್ತೆ, ಯಾವ ವಿಚಾರದಲ್ಲಿ ನಮಗೆ ಶುಭವಾಗ್ತದೆ, ಹಣಕಾಸಿನ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಹಾಗೆ ನಮ್ಮ ಬಿಸ್ನೆಸ್, ಹಾಗೆ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿರ್ತದೆ, ಕೆಲಸದಲ್ಲಿ ಹೇಗಿರ್ತಕ್ಕಂಥದ್ದು ಇರ್ತದೆ, ಏನಾದರೂ ಅಡೆತಡೆಗಳು ಬರಬಹುದಾ, ಎಲ್ಲವನ್ನ ಕೂಲಂಕುಷವಾಗಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಈ ವಾರದಲ್ಲಿ ಚಂದ್ರ ಧನುರಾಶಿಯಿಂದ ಕುಂಭರಾಶಿವರೆಗೂ ಕೂಡ ಪ್ರವೇಶವನ್ನು ಮಾಡುತ್ತೆ. ಧನುರಾಶಿಯಲ್ಲಿ ಬರ್ತಕ್ಕಂಥ ಮೂಲ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶುಕ್ರ ನಕ್ಷತ್ರ, ಹಾಗೆ ಸೂರ್ಯ ನಕ್ಷತ್ರ ಉತ್ತರಾಷಾಢ, ಶ್ರವಣ ನಕ್ಷತ್ರ ಚಂದ್ರ, ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರ, ತದನಂತರ ಶತಭೀಷ ರಾಹು ನಕ್ಷತ್ರದಲ್ಲಿ ಎಂಡ್ ಮಾಡ್ತಾ ಇದೆ. ಅಂದರೆ ಮೂಲದಿಂದ ಶತಭೀಷವರೆಗೂ ಈ ಒಂದು ಸಂಚಾರದಲ್ಲಿ ಈ ವಾರದಲ್ಲಿ ಬರ್ತಕ್ಕಂಥ ದ್ವಾದಶ ರಾಶಿಗಳ ಫಲವೇನು, ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ನೋಡಿ, ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ವೃಷಭದಲ್ಲೇ ಇದ್ದಾನೆ, ಶನಿಯ ದೃಷ್ಟಿಯಿಂದ ಹಾಗೆ ಇದ್ದಾನೆ. ಹಾಗೆ ವೃಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಸಿಂಹ ರಾಶಿಯಲ್ಲಿ ಕೂತಿದ್ದಾನೆ ಕೇತು ಒಟ್ಟಿಗೆ. ಮಿಥುನ ರಾಶಿಯ ಅಧಿಪತಿ ಮಿಥುನ ರಾಶಿಯಲ್ಲಿದ್ದಾನೆ. ಇದು ಒಂದು ರೀತಿಯಾಗಿ ರೆಟ್ರೋಗ್ರೇಡ್, ಅಸ್ತಂಗತ ತ್ಯಾಗ ಮಾಡುತ್ತೆ, ಮತ್ತೆ ರೆಟ್ರೋಗ್ರೇಡ್ ಆಗುತ್ತೆ, ಒಂದು ರೀತಿಯಾದಂಥ ಫ್ಲಕ್ಚುಯೇಟಿಂಗ್. ಬಟ್ ಲಗ್ನಾಧಿಪತಿ ಬುಧಲ್ಲೇ ಇದ್ದಾನೆ. ಚಂದ್ರ ಸಂಚಾರ ನಿಮಗೆ ಹೇಳಿದೆ ಆಲ್ರೆಡಿ ಧನುರಾಶಿಯಿಂದ. ಸೂರ್ಯ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಹಿತವಾಗಿ ನೋಡಿ ಕಟಕ ರಾಶಿಯಲ್ಲಿದ್ದಾನೆ. ಹಾಗೆ ಸಿಂಹರಾಶಿ ಅಧಿಪತಿ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು. ಜೊತೆಗೆ ಸಿಂಹರಾಶಿಯಲ್ಲಿ ಈಗಾಗಲೇ ಕೇತು ಪ್ರೆಸೆಂಟ್ ಇದ್ದಾನೆ, ಶುಕ್ರ ಈಗ ಆಲ್ರೆಡಿ ತಿಳಿಸಿದ್ದೇನೆ. ನಂತರದಲ್ಲಿ ಬರ್ತಕ್ಕಂಥ ನಿಮಗೆ ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಮಿಥುನದಲ್ಲಿದ್ದಾನೆ. ತುಲಾರಾಶಿ ಅಧಿಪತಿ ಸಹಿತವಾಗಿ ಶುಕ್ರ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು. ಸೊ ಯಥಾಸ್ಥಿತವಾಗಿ ರಾಹು ಇರ್ತಕ್ಕಂಥ ಸ್ಥಾನ ಕುಂಭರಾಶಿ, ಶನಿ ಇರ್ತಕ್ಕಂಥ ಸ್ಥಾನ ಮೀನರಾಶಿಯಲ್ಲಿ, ಅದು ಕೂಡ ವಕ್ರನಾಗಿದ್ದಾನೆ. ಇದು ಯಥಾಸ್ಥಿತವಾಗಿ ಗುರು ಉಚ್ಚನಾಗಿ ಹಾಗೆ ಅಸ್ತಂಗತನಾಗಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಸೂರ್ಯನೊಟ್ಟಿಗೆ ಗುರು ಅಸ್ತಂಗತ. ಈ ಒಂದು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿ ಯಾವ ಫಲಾನುಫಲಗಳು ಲಭ್ಯವಾಗ್ತದೆ, ಶುಭವಿರ್ತದೋ, ಹೇಗೆ ಯಾವ ಒಂದು ಅವಘಡಗಳಾಗ್ಬೋದು, ಹೇಗೆ ಇರಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ನೋಡಿ, ಮೊದಲು ಮೇಷರಾಶಿಯವರ ಫಲಗಳನ್ನು ನೋಡ್ಕೊಳ್ಳೋಣ. ಮೇಷರಾಶಿಯವ್ರಿಗೆ ಯಾಗೆಲ್ಲ ಇರುತ್ತೆ, ರಾಶಿ ಅಧಿಪತಿ ಶುಕ್ರನ ಅಂಶದಲ್ಲಿದ್ದಾನೆ. ನೋಡಿ, ಪ್ರತಿ ಸಾರಿ ಹೇಳಬೇಕಾದ್ರೆ ಇನ್ನೂ ಕೂಡ ಶನಿಯ ದೃಷ್ಟಿ ಬಿದ್ದಿದೆ, ವಕ್ರ ದೃಷ್ಟಿ ಕುಜನ ಮೇಲಿದೆ. ಸ್ವಸ್ಥಾನದಲ್ಲಿ ಬುಧನಿದ್ದಾನೆ, ಅಂದರೆ ತೃತೀಯ ಭಾವದಲ್ಲಿ. ಲಗ್ನಾಧಿಪತಿ ಧನಸ್ಥಾನ. ಲಗ್ನಾಧಿಪತಿ ಧನಸ್ಥಾನದಲ್ಲಿ ಏನು ಮಾಡುತ್ತೆ ನೋಡಿ, ನಿಮಗೆ ಇಂಪಾರ್ಟೆಂಟ್ ಮೇಷರಾಶಿಯವ್ರಿಗೆ ಹಣಕಾಸಿನ ವ್ಯವಸ್ಥೆ ಸರಿ ಇದ್ದರೂ ಸಹಿತವಾಗಿ ನಷ್ಟ ಅಧಿಪತಿಯಾಗಿರ್ತಕ್ಕಂಥ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬ ವ್ಯಾಜ್ಯಗಳಲ್ಲಿ ತೊಡಕೊಳ್ಬೋದು. ಹಣಕಾಸಿನ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ತುಂಬ ಸರಿ ಹೇಳ್ತಾ ಇದ್ದೇನೆ, ವೃಷಭ ರಾಶಿಯಲ್ಲಿನ ಕುಜ ನಿಮಗೆ ಶುಭ ಫೈರಿ, ಅಂದರೆ ನಿಮಗೆ ಹಾರ್ಸ್ ಪವರ್ ಜಾಸ್ತಿ ಮಾಡುತ್ತೆ. ಬಟ್ ವೈವಾಹಿಕ ಜೀವನದಲ್ಲಿ ಡಿಫಾಲ್ಟ್ಸ್ ತರುತ್ತೆ. ಪರಸ್ತ್ರೀ ಪರಪುರುಷ ವ್ಯಾಮೋಹ ಇದು ಸ್ವಲ್ಪ ಡಿಫಾಲ್ಟ್ಸನ್ನು ಕೊಡ್ತದೆ, ನೋಡ್ಕೊಳ್ಳಿ. ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸು ಮತ್ತು ಫ್ಯಾಮಿಲಿಯ ಬಗ್ಗೆ ಎಚ್ಚರ. ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲೇ ಇದ್ದಾನೆ. ನಿಮ್ಮ ಪ್ರಯತ್ನ, ಯಾವುದು ಪ್ರಯತ್ನ, ಸಂಬಂಧಕರ, ಸಹೋದರರ, ಅವರ ಜೊತೆಗಿನ ಸಂಬಂಧಗಳು,
ಇವೆಲ್ಲವನ್ನು ನೋಡಿದಾಗ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿ ವರ್ಗದವರು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಫರ್ಟ್ ಹಾಕ್ಬಿಡಿ. ಗುರಿ ಅಸ್ತಂಗತನಾದರೂ ಕೂಡ ಸೂರ್ಯ ಇದ್ದಾನೆ, ಪಂಚಮಾಧಿಪತಿ ಶಸ್ತಭ 4th ಹೌಸ್. ಇದು ಕೂಡ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಜುಕೇಷನ್ ವರ್ಗದವರಿಗೆ ಕೊಡುತ್ತೆ. ಎಷ್ಟು ಸಾಧ್ಯವಾಗಿ ಎಫರ್ಟನ್ನು ಹಾಕ್ತಿರೋ ಅಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ನಿಮಗೆ ಮೇಷರಾಶಿಯವರಿಗೆ ಸಿಗ್ತದೆ, ಡೌಟೇ ಬೇಡ. ಇನ್ನು ವ್ಯಾಪಾರ ವಹಿವಾಟುಗಳ ಬಗ್ಗೆ ನೋಡಿ. ವ್ಯಾಪಾರ ವಹಿವಾಟುಗಳ ಬಗ್ಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. ಬುದ್ಧಿಶಕ್ತಿಯಿಂದ ತಾವು ವ್ಯವಹಾರವನ್ನು ಮಾಡಿದ್ರೆ ಮಾತ್ರ ಶುಭ, ಇಲ್ಲಾಂದರೆ ಸಾಲ ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಬರಲ್ಲ. ಎದುರಾಳಿಗಳು ಬಿಸ್ನೆಸ್ಸಲ್ಲಿ ಸ್ಟ್ರಕ್ ಆಗ್ತದೆ. ಗುರುಗಳೇ ಯಾಕೋ ಹಣ ಬರ್ತಾ ಇಲ್ಲ, ಸ್ವಲ್ಪ ಸ್ಟ್ರಕ್ ಆಗಿದೆ, ಬಿಕಾಸ್ ಆಫ್ ಸಪ್ತಮಾಧಿಪತಿ ಪಂಚಮ ಸ್ಥಾನ ನೋಡ್ಕೊಳ್ಳಿ. ಹಣಕಾಸಿನ ವ್ಯವಸ್ಥೆ ಈ ಥರ ಇರುತ್ತೆ. ಕೇತು ಒಟ್ಟಿಗಿರೋದ್ರಿಂದ ಎಲ್ಲ ಕಟ್ಕಟ್ಟಾಗಿ ಬರ್ತದೆ. ಸೊ ಮೇಷರಾಶಿಯವರು ಈ ಒಂದು ಸೆಕ್ಟರಲ್ಲಿರ್ತಕ್ಕಂಥವ್ರು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಖಂಡಿತವಾಗಿ ಭಾಳ ಶುಭವಾಗ್ತದೆ. ವೈವಾಹಿಕ ಜೀವನವೂ ಸಹಿತವಾಗಿ ಈ ಒಂದು ಗಣಪತಿಯ ಆರಾಧನೆಯಿಂದ ಮ್ಯಾಕ್ಸಿಮಮ್ ಶುಭವಾಗ್ತದೆ. ಡೋಂಟ್ ವರಿ, ಮ್ಯಾಕ್ಸಿಮಮ್ ಮಾಡಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಒಂದು ಉಪಶಮನವಾಗ್ತದೆ. ಡೋಂಟ್ ವರಿ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬದಲಾವಣೆ ಕೊಂಚತಕ್ಕಂಥದ್ದು. ಕೋರ್ಟ್ ಕಚೇರಿಯ ವಿಚಾರಗಳು ಅಥವಾ ವಾದ ವಿವಾದಗಳು ಕೆಲಸದಲ್ಲಿ ಹೇಗಿರುತ್ತೆ ಮೇಷರಾಶಿಯವ್ರಿಗೆ ಅನ್ನೋದು ಪ್ರಶ್ನೆಯನ್ನು ತಗೊಳ್ಳೋದಾದರೆ ಖಂಡಿತ ನೀವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಕೂಡ ಉತ್ತಮ ಆಗ್ತದೆ. ಒಳ್ಳೆಯ ಒಂದು ಪ್ರಶಂಸೆ, ಅಟ್ಲೀಸ್ಟ್ ಒಳ್ಳೆಯ ಒಂದು ಡಿಗ್ನಿಫೈಡ್ ಆಗಿರತಕ್ಕಂಥ ಕ್ವಾಲಿಟಿ ಸಿಗ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ಮೇಷರಾಶಿಯಲ್ಲಿರ್ತಕ್ಕಂಥ ನೋಡಿ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ವ್ಯಯಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಈ ಕೆಲಸ ಏನೋ ಓಕೆ, ಕ್ರಿಯೇಟಿವ್ ಆಗಿ ಮಾಡ್ತಾರೆ, ಎಫರ್ಟ್ ಆಗ್ತಾರೆ, ಎಲ್ಲ ಆಗ್ತದೆ. ಕೆಲಸಕ್ಕೆ ತಕ್ಕ ಸಂಬಳ ಬೇಕಲ್ವಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಾಕಾದಾಗ ಮಾಡ್ತೀರಾ, ಬೇಕಾದಷ್ಟು ಮಾಡ್ತೀರಾ, ತಕ್ಕ ಸಂಬಳ ಯಾಕೋ ಸ್ವಲ್ಪ ಕಡಿಮೆ, ಇನ್ಕ್ರಿಮೆಂಟ್ ಕಡಿಮೆ ಆಗ್ಬೋದು, ಅಥವಾ ಕೊಡೋದ್ರಲ್ಲಿ ಯಾಕೋ ಸ್ವಲ್ಪ ಟಫ್ ಆಯಿತು ಅನ್ಬೋದು. ಇದೇ ಥರದ ಒಂದು ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಇರ್ತದೆ. ಲಾಭದ ಕೊರತೆಗಳಾಗ್ತದೆ. ಏನೋ ನನ್ನ ಕೈಗೆ ಎಟಕ್ತಾ ಇತ್ತು, ಆ ಕೈಗೆಟಕೋದು ಸ್ವಲ್ಪ ಕಡಿಮೆ ಆಯಿತು. ಇದೇ ರೀತಿಯಾದಂಥ ಮೇಷರಾಶಿಯವರಿಗಿರ್ತಾರೆ ನೋಡಿ. ಮೇಷರಾಶಿಯವ್ರಿಗೆ ಪ್ರತಿಯೊಂದು ವಿಚಾರಗಳನ್ನು ತಗೊಂಡಾಗ ಕೂಲಂಕುಷವಾಗಿ ನಾವು ಯೋಚನೆ ಮಾಡೋದಾದರೆ ಆಯಾ ದಶಾಭುಕ್ತಿಗಳು, ಅಂತರ್ಭುಕ್ತಿಗಳು, ಪ್ರತ್ಯಂತರ ಭುಕ್ತಿಗಳ ಮೇಲೆ ನಡೀತದೆ. ಒಂದು ಜನರಲ್ ಪ್ರಿಡಿಕ್ಷನ್ಸ್ ಈ ಥರ ಸಮಸ್ಯೆಗಳು ಬರ್ತದೆ. ಈ ಥರದಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗ್ತದೆ. ಇದೊಂದು ಟ್ರಾನ್ಸಿಟ್ ಪ್ಲ್ಯಾನೆಟ್ ಆಗಿ ಕೊಡ್ತಕ್ಕಂಥದ್ದು ಅಷ್ಟೇ. ಸೊ ಮೇಷರಾಶಿಯವರು ಸಾಧ್ಯವಾದಷ್ಟು ನೀವು ಖರ್ಚುಗಳ ಮೇಲೆ ಹೆಚ್ಚಿನ ನಿಗಾವನ್ನು ಇಡಬೇಕು. ಇಲ್ಲಸಲ್ಲದಕ್ಕೆ ಖರ್ಚುಗಳನ್ನು ಮಾಡಬೇಡಿ. ಇದೊಂದು ಡಿಫಾಲ್ಟನ್ನು, ಅಂದರೆ ಅತಿಯಾದಂಥ ಖರ್ಚುಗಳಾಗ್ತದೆ, ಅತಿಯಾದಂಥ ಸಮಸ್ಯೆಗಳು ಬರ್ತದೆ. ಅಂದರೆ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಂದು ಶನಿವಾರಗಳಂದು ಶನಿವಾರ ಸಾಸಿವೆ ಎಣ್ಣೆ ದೀಪವನ್ನು ಅರಳಿ ಮರದ ಬುಡದಲ್ಲಿ ಹಚ್ಚಿ ಪ್ರಾರ್ಥನೆ ಮಾಡಿಬಿಟ್ಟು ಬನ್ನಿ. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಯಾರಾದರೂ ಸಾಧ್ಯವಾದಷ್ಟು ಈ ಅಂಗವಿಕಲರು, ಕಾರ್ಮಿಕರಿಗೆ ಆಗಿಂದಾಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಬನ್ನಿ. ಯೂಶಲಿ ಒಳ್ಳೆಯದಾಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಆರಾಧನೆ ಮಾಡಿ, ಹೆಚ್ಚು ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಖಂಡಿತವಾಗಿ ಶುಭವಾಗ್ತದೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ನೋಡಲಿಕ್ಕೋಸ್ಕರ ಅರಿಶಿಣದ ಕೊಂಬು ಅಥವಾ ನೀವು ಈ ಗೋಪಿ ಚಂದನ ಅಂತ ಅಂಗಡಿಯಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಕೂಡ. ವೃಷಭ ರಾಶಿಯವರ ಒಂದು ಫಲಾಫಲ ಹೇಗಿರುತ್ತೆ? ಸೊ ವೃಷಭ ರಾಶಿಯ ಫಲ ನೋಡ್ಕೊಳ್ಳೋಣ. ವೃಷಭ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಕೇತು ಒಟ್ಟಿಗಿದ್ದಾನೆ. ಶುಕ್ರನ ಸ್ಥಾನ ಒಳ್ಳೆಯ ಸ್ಥಾನವಲ್ಲ, ಆದರೂ ಕೇಂದ್ರ ಸ್ಥಾನ. ಕೇತು ಒಟ್ಟಿಗಿದ್ದಾನೆ. ಲಗ್ನಾಧಿಪತಿ, ಷಷ್ಠಾಧಿಪತಿ, ಇನ್ನು ಚತುರ್ಥ ಭಾವ. ನಿಮಗೆ ಎಲ್ಲ ಫಲಗಳು ಲಭ್ಯವಿದೆ. ಆದರೆ ಯಾವುದನ್ನು ಕೂಡ ಸರಿಯಾದಂಥ ಮನಸ್ಥಿತಿಯನ್ನು ಇಟ್ಟು ಮಾಡ್ದಲೇ ಇರತಕ್ಕಂಥದ್ದು ಕೂಡ ನೋಡ್ಬೋದು. ಎಲ್ಲ ಡಿಟ್ಯಾಚ್ಮೆಂಟ್, ಬೇಡ ಬಿಡು, ಅದ್ಯಾಕೆ ಸಂಗಾತಿಯೊಟ್ಟಿಗೆ ವಾದ ಯಾಕೆ, ಕೆಲಸ ಯಾಕೆ ಸರಿಯಾಗಿ, ಈ ಥರದ ಮನೋಭಾವದೆ ಕಾಣಿಸ್ಬೋದು. ಅಂದರೆ ಅರ್ಥಾತ್ ಏನು ಕನ್ಫ್ಯೂಷನ್ ಆಗ್ತಿದೆಯಲ್ಲ ಗುರುಗಳೇ ಅಂತಕ್ಕಂಥದ್ದು. ನೋಡಿ, ಕೆಲಸ ಆಗಿರ್ಬೋದು, ತಮ್ಮ ಒಂದು ನೆಮ್ಮದಿ ಆಗಿರಬಹುದು, ಇವೆಲ್ಲವೂ ಕೂಡ ಒಂದು ಸ್ಥಿರವಾಗಿರ್ತಕ್ಕಂಥ ನೆಲೆಗೆ ಬಂದರೂ ಕೂಡ ಕೇತುವಿನಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗುತ್ತೆ. ಏನು ಬೇಡ,
ಕೆಲಸ ನಾನು ಆರಾಮಾಗಿರಬೇಕು, ಕೆಲಸದಲ್ಲೂ ಅಷ್ಟೇ ಹೆಚ್ಚು ಕೆಲಸ ಮಾಡೋದು ಬೇಡ, ಸ್ವಲ್ಪ ಆರಾಮಾಗಿ ತಗೊಳ್ಳೋಣ, ಈ ಮನೋಭಾವತೆ ವೃಷಭ ರಾಶಿಯವರಿಗೆ ಕಂಡುಬರುತ್ತೆ. ಸೊ ಈ ಒಂದು ವಿಚಾರ ವಿದ್ಯಾರ್ಥಿಗಳ ವಿಚಾರಕ್ಕೂ ಬಂದರೆ ಅದೇ ಥರ ಬರ್ತದೆ ಕೂಡ. ಸೊ ಹೈ ರಿಸ್ಕ್ ತೊಗೊಳ್ಬೇಕು. ಸ್ವಲ್ಪ ರಿಸ್ಕ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ವೃಷಭ ರಾಶಿಯವರಿಗೆ ಶುಭವಿದೆ. ಲಗ್ನದಲ್ಲಿ ಕುಜನಿದ್ದಾನೆ, ಶನಿಯ ದೃಷ್ಟಿ ಇದ್ದಾರೆ. ಅತಿ ಹೆಚ್ಚಿನ ಹಠ, ಅತಿ ಹೆಚ್ಚಿನ ವ್ಯಾಮೋಹ ಸಾರ್ವಜನಿಕವಾಗಿ ನಿಮಗೆ ಒದೆ ಬೀಳುತ್ತೆ. ಅಂದರೆ ಅರ್ಥಾತ್ ವೃಷಭ ರಾಶಿ ನೋಡಿ, ದಶಮ ಅಧಿಪತಿಯಾಗಿರ್ತಕ್ಕಂಥದ್ದು ಶನಿ ವಕ್ರ ದೃಷ್ಟಿ ಕುಜನ ಮೇಲೆ ಇದೆ. ಸಾರ್ವಜನಿಕವಾಗಿರ್ತಕ್ಕಂಥ ಪೆಟ್ಟುಗಳು, ಸಪ್ತಮಾಧಿಪತಿ ಲಗ್ನ, ಪೆಟ್ಟುಗಳು ಬೀಳುತ್ತೆ. ಯಾರು ಜನ ನಂಬದೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಸೊ ವೃಷಭ ರಾಶಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆರಾಗಿ. ಹಣಕಾಸು ವಹಿವಾಟುಗಳು ತಕ್ಕಮಟ್ಟಿಗೆ ಚೆನ್ನಾಗಿ ನಡೀತದೆ, ನೋ ಪ್ರಾಬ್ಲಮ್. ಯಾಕೆಂದರೆ ಲಗ್ನ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ. ಎಫರ್ಟ್ ಹಾಕಿದ್ರೆ ಹಣ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಒನ್ ಥಿಂಗ್, ವೃಷಭ ರಾಶಿ ಕೇರ್ಫುಲ್ ಆಗಿರಬೇಕಾಗಿರೋದು ಸಾರ್ವಜನಿಕ ವಲಯದಲ್ಲಿ, ಸಂಗಾತಿಯ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ನಿಮ್ಮ ಕೆಲಸಗಳ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚೆತ್ಕೊಂಡ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ. ನೋಡಿ, ಗುರು ತೃತೀಯದಲ್ಲಿ ಅಸ್ತಂಗತನಾಗಿದ್ದಾನೆ, ಅದು ಅಷ್ಟಮಾಧಿಪತಿ, 11ರ ಅಧಿಪತಿ. ಅಸ್ತಂಗತ ಅಂದರೆ ಶಕ್ತಿ ಇಲ್ಲ ಲಾಭ ತಗೊಳ್ಳೋಕ್ಕೆ. ಕೆಲವೊಂದು ನೀವು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದೀರಾ ವೃಷಭ ರಾಶಿಯವರಿಗೆ, ಇಲ್ಲಿ ಸ್ವಲ್ಪ ಹೊಡೆತ ಬೀಳುತ್ತೆ. ಅಲ್ಲಿ ವೃಷಭ ರಾಶಿಯವರು ಈ ಥರದ ಕ್ಷೇತ್ರ ಫಲದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಹಳದಿ ದಾರವನ್ನು ಕಟ್ಕೊಳ್ಳಿ, ಗುರುವಾರಗಳಂದು ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ. ದಿಸ್ ಇಸ್ ದ ಸಿಂಪಲ್ ರೆಮಿಡೀಸ್ ಕೂಡ. ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಲ್ಪ ಹಳದಿ ಹೂವು ಕೊಡ್ತಕ್ಕಂಥದ್ದು, ಸೇವಂತಿಗೆ, ಈ ಥರದ ಹಳದಿ ಪುಷ್ಪಗಳನ್ನು ನೀಡ್ತಾ ಬನ್ನಿ. ಗುರುವಿನ ಮಂತ್ರ ಹೇಳಿ ಸಾಕು. ವೃಷಭ ರಾಶಿ ಈ ಥರದ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ಹಣಕಾಸು ವಹಿವಾಟುಗಳಾಗುತ್ತೆ. ಇನ್ನು ವ್ಯಾಪಾರ ಕ್ಷೇತ್ರಕ್ಕೆ ಬಂದಾಗ, ವ್ಯಾಪಾರ ಕ್ಷೇತ್ರದಲ್ಲೂ ಅಷ್ಟೇ ನಿಜವಾಗ್ಲೂ ನೋಡಿ, ಶನಿ ವಕ್ರನಾದರೂ ಕೂಡ ಲಾಭಸ್ಥಾನವನ್ನು ತೋರಿಸುತ್ತೆ. ಆ ದೃಷ್ಟಿ ನೀವು ಎಫರ್ಟ್ ಹಾಕಿ ಎಷ್ಟು ಕೆಲಸ ಮಾಡ್ತೀರೋ ಮ್ಯಾಕ್ಸಿಮಮ್ ವೃಷಭ ರಾಶಿದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಿಸ್ನೆಸ್, ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ನಮಗೆ ಯೂಶ್ವಲಿ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದು ಈ ಒಂದು ವಿಧಾನದಲ್ಲಿ ತೋರಿಸುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ನೋಡಿ, ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಶುಕ್ರ ಚತುರ್ಥ ಭಾವದಲ್ಲಿದ್ದಾನೆ, ಕೇತು ಒಟ್ಟಿಗಿದ್ದಾನೆ, ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆ ಇಲ್ಲ, ಇದೊಂದು ಡಿಫಾಲ್ಟ್ ತಕ್ಕಂಥದ್ದಿರುತ್ತೆ. ಇನ್ನು ಕೆಲಸ ಕಾರ್ಯಗಳು ಕೂಡ ತಾವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸಿಟ್ಟು ಮಾಡಬೇಕು, ಇದು ವೆರಿ ಇಂಪಾರ್ಟೆಂಟ್. ಬಟ್ ಲಾಸ್ಟ್ಗಲ್ಲಿ ಕೊನೆಯ ಭಾಗದಲ್ಲಿ ಶುಕ್ರ ಕೂಡ ನೀಚ ಸ್ಥಾನಕ್ಕೆ ಹೋಗ್ತದೆ. ಇಲ್ಲಿ ಕೆಲಸದಲ್ಲಿ ಒತ್ತಡ ಬರಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅಥವಾ ಕೆಲಸದಿಂದ ನಿಮ್ಮನ್ನು ತೆಗೆದಾಕ್ಲೇ ಬಿಡ್ಬೋದು, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಬಿ ಕೇರ್ಫುಲ್, ಆದಷ್ಟು ಹೆಚ್ಕೊಳ್ಳಿ, ನನ್ನ ಮಾತನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಸೊ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ, ಈಗಲಿಂದ ಸ್ವಲ್ಪ ಪುಷಪ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆದಷ್ಟು ನೀವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸುಬ್ರಹ್ಮಣ್ಯನ ಮಂತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಮಂತ್ರ ಭಾಳ ಸರಳವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಷ್ಟೋತ್ತರಗಳು, ಈ ಥರದ ಮಂತ್ರಗಳನ್ನು ಆದಷ್ಟು ಹಾಗೆ ದುರ್ಗಾದೇವತೆಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಮಿಥುನ ರಾಶಿಗೆ ನೋಡೋಣ. ಸೊ ಮಿಥುನ ರಾಶಿಗೆ ಯಾವೆಲ್ಲ ಫಲಗಳು ಲಭ್ಯವಾಗುತ್ತೆ? ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ, ಕಾನ್ಫಿಡೆಂಟ್ ಲೆವೆಲ್ ತುಂಬ ಹೈಕ್ ಆಗಿದೆ. ನಿಮ್ಮದು ತುಂಬ ಹೈಕ್ ಇರುತ್ತೆ. ಒಂದೊಂದ್ಸತಿ ಡೌನ್ ಆಗ್ತದೆ, ಒಂದೊಂದ್ಸತಿ ಹೈ ಪಿಚ್ಗೆ ಹೋಗ್ತದೆ. ಹೇಗೆ? ವಾಟ್ ಈಸ್ ದ ರೀಸನ್? ಮಿಥುನ ರಾಶಿ ನೋಡಿ, ಬುಧ ವಕ್ರನಾಗಿದ್ದಾಗ ನಾನು ಮಾಡಿದ ತಪ್ಪೋ ಅಥವಾ ಸರಿನೋ ಗೊತ್ತಾಗ್ತದೆ. ಬುಧ ಸ್ಟ್ರೈಟ್ ಆದಾಗ ನಾನು ಮಾಡಿದ್ದೆ ಸರಿ. ಈ ವಾದ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಎಲ್ಲರೂ ನಿಮ್ಮನ್ನು ದ್ವೇಷಿಸುವ ಹಾಗೆ ಮಾಡುತ್ತೆ. ಇದನ್ನು ಸರಿಯಾಗಿ ಅರ್ಥೈಸ್ಕೋಬೇಕು. ಒತ್ತಡಗಳು ಜಾಸ್ತಿ ಆಗಬಹುದು, ಕನ್ಫ್ಯೂಸಿಂಗ್ ನೇಚರ್ ಜಾಸ್ತಿ ಆಗ್ಬೋದು, ಚತುರ್ಥಾಧಿಪತಿ ಕೂಡ. ಸೊ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಗೊಂದಲಕ್ಕೊಳಗಾಗ್ದಲೇ ತುಂಬ ಅಹಮ್ಮನ್ನು ಇಟ್ಕೊಂಡು ಕೆಲಸಗಳನ್ನು ಮುಂದುವರಿಸಿದ್ದೇ ಆದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಇನ್ನು ಹಣಕಾಸು ವಹಿವಾಟುಗಳಲ್ಲಿ ಕೂಡ
ತಕ್ಕ ಮಟ್ಟಿಗಿನ ಪ್ರಾಬಲ್ಯತೆಯನ್ನು ಸಾಧಿಸ್ಬೋದು. ಫ್ಯಾಮಿಲಿ ಡಿಸ್ಟರ್ಬೆನ್ಸ್, ಫ್ಯಾಮಿಲಿ ಕೂಡ ಮ್ಯಾಕ್ಸಿಮಮ್ ಹೇಳ್ತೀನಿ ಮಿಥುನ ರಾಶಿ ಫ್ಯಾಮಿಲಿ, ಹಣಕಾಸಿನ ವಿಚಾರ ಇವೆಲ್ಲವನ್ನು ತಗೊಂಡಾಗ, ಬಿಸ್ನೆಸ್ ವಿಚಾರಗಳನ್ನು ತಗೊಂಡಾಗ ನೋಡಿ ನಿಜವಾಗ್ಲೂ 1 ತಿಂಗಳು ಕ್ರೂಷಿಯಲ್ ಪೀರಿಯಡ್ ನಿಮಗೆ. ಗುರು ಅಸ್ತಂಗತನಾಗಿದ್ದಾನೆ, ಸಪ್ತಮಾಧಿಪತಿ. ಜನಗಳು ಹೇಳ್ದಾಗ ಕೇಳೋದು ಇಲ್ಲ, ಸಂಗಾತಿ ಹೇಳ್ದಾಗ ಕೇಳೋದಿಲ್ಲ, ಬಿಸ್ನೆಸ್ ಕೂಡ ಡಲ್. 3ರಲ್ಲೂ ಬೇಕಾದ್ರೆ ಚಾಲೆಂಜ್ ಮಾಡ್ಕೊಂಡು ಬನ್ನಿ ನೋಡಿ. ದಿಸ್ ಆರ್ ಆಲ್ ಕೂಡ ಈ ಒಂದು ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಇದನ್ನು ಸಮಸ್ಯೆಗಳನ್ನು ಎದುರಿಸ್ತೀರ. ಹಣಕಾಸು, ಫ್ಯಾಮಿಲಿ ಅದು ಕೂಡ ನೋಡ್ಬೋದು. ನಿಮ್ಮ ವಹಿವಾಟುಗಳು, ಮಾತುಗಳು ಅಷ್ಟೇ. ಮಾತನ್ನಂದ್ರೆ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡೋದು. ಮಿಥುನ ರಾಶಿ ಓಕೆ, ನಿಮ್ಮ ಲಗ್ನಾಧಿಪತಿ ಧೈರ್ಯ, ಸಾಹಸ ಎಕ್ಸೆಟ್ರಾ ಎಲ್ಲ ಟೈಮಲ್ಲೂ ಕೆಲಸಕ್ಕೆ ಬರಲ್ಲ. ಸ್ವಲ್ಪ ಹೆಜ್ಜೆ ಇಡಬೇಕಾದ್ರೆ 1 ಅಲ್ಲ 4 ಬಾರಿ ಯೋಚನೆ ಮಾಡಿ ಹೆಜ್ಜೆ ಇಡಿ. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಸೊ ಸೂರ್ಯ ಕೂಡ ಧನಸ್ಥಾನದಲ್ಲೇ ಇದ್ದಾನೆ. ಸೊ ಮಾತು ಗಡುಸಾಗ್ತದೆ, ಅದಕ್ಕೆ ಹೇಳಿದ್ದು. ಕಮ್ಯುನಿಕೇಷನ್ 3ರ ಅಧಿಪತಿ ಇದ್ದ 2ರ ಸ್ಥಾನದಲ್ಲಿ. ಸೊ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದ ವರ್ತನೆ. ದಿಸ್ ಇಸ್ ದ ಸ್ಲೋಗನ್ ಫಾರ್ ದಿಸ್ ವೀಕ್. ಈ ವೀಕಿಗೆ ಇದೇ ಸ್ಲೋಗನ್, ಸಮಾಧಾನ. ಓವರ್ ಕಾನ್ಫಿಡೆಂಟನ್ನು ಬಿಡಬೇಕು, ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಕೂಡ. ಹಾಗೆ ನೋಡಿ, ನಷ್ಟಾಧಿಪತಿಯಾಗಿ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ತೃತೀಯದಲ್ಲಿ ಕೂತಿದ್ದಾನೆ. ಸ್ವಲ್ಪ ಮಟ್ಟಿಗೆ ಈ ಒಂದು ಸಂದರ್ಭ ನಿಮ್ಮ ಆರೋಗ್ಯ ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ. ಪ್ರೀತಿ ಮಾತುಕತೆ ವಿಚಾರದಲ್ಲಾಗಿರ್ಬೋದು, ಟ್ರೇಡಿಂಗ್ ವಿಚಾರದಲ್ಲಾಗಿರ್ಬೋದು ಶುಭವಾಗ್ತದೆ. ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಗಳಿಂದ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಮಿಥುನ ರಾಶಿ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಕೇತು ಒಟ್ಟಿಗಿರೋದ್ರಿಂದ ಕೆಲವೊಂದು ಅಡೆತಡೆಗಳು ಬರಬಹುದು ನಿಮಗೆ. ಈ ಸೆಕ್ಟರಲ್ಲಿರ್ತಕ್ಕಂಥವ್ರು ಪ್ರೀತಿ ಪ್ರೇಮ, ಹಾಗೆ ಈ ಲಾಟ್ರಿ ಅಥವಾ ಟ್ರೇಡಿಂಗು, ಶೇರ್ ಮಾರ್ಕೆಟಲ್ಲಿರ್ತಕ್ಕಂಥವ್ರು, ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರು ಗಣಪತಿ ಪ್ರಾರ್ಥನೆ ಅವಶ್ಯಕವಾಗಿ ಮಾಡಿ, ಖಂಡಿತವಾಗಿ ಮಾಡಿ. ಗಣಪತಿಗೆ ಮಂಗಳವಾರಗಳೊಂದು ಗರಿಕೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಬೇಕು. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಕಂಡು ಬರುತ್ತೆ. ಬೆಳಗ್ಗೆ ಮುಂದೆ ಬರ್ತಕ್ಕಂಥ ಸಮಯ ಪಂಚಮಾಧಿಪತಿ ಚತುರ್ಥ ಭಾವ ನಿಮ್ಮ ಕಂಪ್ಲೀಟಾಗಿ ನೀಚ ಸ್ಥಾನಕ್ಕೆ ಹೋಗ್ಬಿಡುತ್ತೆ ಶುಕ್ರ. ಆ ಟ್ರೇಡಿಂಗು, ಪ್ರೀತಿ ಪ್ರೇಮ ವಿಚಾರಗಳು ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಆಗುತ್ತೆ. ಸಂಗಾತಿಯಿಂದ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ಬೋದು. ಇದು ಆಗ್ತದೆ, ಖಂಡಿತವಾಗಿ ಆಗ್ತದೆ. ಸೊ ಈ ಒಂದು ಪೀರಿಯಡನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಮುಂದೆ ಖಂಡಿತವಾಗಿ ಚೆನ್ನಾಗಿದೆ. ಮಿಥುನ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ಹಣಕಾಸು ವಹಿವಾಟುಗಳು ಬಿಸ್ನೆಸ್ಸಲ್ಲಿ ನಾನು ಆಲ್ರೆಡಿ ತಿಳಿಸ್ತೆ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಸೊ ವರ್ಕ್ ಫೀಲ್ಡ್ ಹೇಗಿರುತ್ತೆ ಗುರುಗಳೇ? ವರ್ಕ್ ಫೀಲ್ಡ್ ಸ್ವಲ್ಪ ಸ್ಟ್ರೆಸ್ ಇದ್ದೇ ಇರುತ್ತೆ, ಮ್ಯಾಕ್ಸಿಮಮ್ ಸ್ಟ್ರೆಸ್ ಇರುತ್ತೆ ವರ್ಕ್ ಫೀಲ್ಡು. ಜೊತೆಗೆ ಶನಿಯ ದೃಷ್ಟಿ ಇರೋದ್ರಿಂದ ಕೆಲಸ ಮಾಡಿನೂ ಬಯಸ್ಕೋಬೇಕಾಗುತ್ತೆ. ಇದೊಂದು ನಿಮಗೆ ಡಿಫಾಲ್ಟ್ ಇರ್ತಕ್ಕಂಥದ್ದು. ಯಾಕೆಂದರೆ ಅಷ್ಟಮಾಧಿಪತಿ ಕೂಡ ಶನಿ. ಮಿಥುನ ರಾಶಿ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ. ಯಾರು ಕೆಲಸದಲ್ಲಿ ಒತ್ತಡ ಇದೆ ಗುರುಗಳೇ ಅಂತಕ್ಕಂಥವ್ರು, ತುಂಬ ಪ್ರೆಷರ್ ಇದೆ ಅಂತಕ್ಕಂಥವ್ರು ಖಂಡಿತವಾಗಿ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ನೋಡಿ. ಮ್ಯಾಕ್ಸಿಮಮ್ ನಿಮಗೆ ಒಂದು ಒಳ್ಳೆಯ ಪರಿಹಾರ ನಾನು ಕೊಡ್ತಾ ಇದ್ದೀನಿ. ಯಾರು ಈ ಒಂದು ಕೆಲಸ ಕಾರ್ಯಗಳಲ್ಲಿ ಬಾಸ್ ಕಿರಿಕಿರಿ ಮಾಡಿ ಕೂಡ ಕೇಳಬೇಕು ಅಂತಕ್ಕಂಥವ್ರು ಖಂಡಿತವಾಗಿ ಹನುಮಾನ್ ಚಾಲೀಸ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೇ ಆಗುತ್ತೆ. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ. ಅಥವಾ ಓಂ ಹಂ ಹನುಮತೇ ನಮಃ ಮಂತ್ರ ಚಾಂಟ್ ಮಾಡ್ತಾ ಬನ್ನಿ, ಇನ್ನಷ್ಟು ಶುಭವಾಗ್ತದೆ. ಸೊ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ನೋಡಿ, ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಧನುರಾಶಿಯಿಂದ ಮೂಲ ನಕ್ಷತ್ರದಿಂದ ಹೋಗುತ್ತೆ. ಸೂರ್ಯ ಗುರು ಅಸ್ತಂಗತ ಗುರು, 6ರ ಅಧಿಪತಿ 9ರಲ್ಲಿ ಕೆಲಸಗಾರರು ಕೈ ಕೊಡ್ಬೋದು. ಶನಿ ವಕ್ರ, ಸಪ್ತಮಾಧಿಪತಿ ಅಷ್ಟಮ ಸ್ಥಾನ, ಅಷ್ಟಮಾಧಿಪತಿ ಕೂಡ 9ರ ಸ್ಥಾನ. ರಾಹು ಅಷ್ಟಮದಲ್ಲಿದ್ದಾನೆ. ಏನಾದರೂ ಒಂದು ತರಲೆ ತಾಪತ್ರಯಗಳು ನಿಮಗೆ ಯಾವ ಕಡೆಯಿಂದಾದರೂ ಒಂದು ದಿವಸ ಏನೂ ಇಲ್ಲ ಅಂದರೆ ಇನ್ನೊಂದು ದಿವಸ ಅಲ್ಲೇ ರೆಡಿಯಾಗಿರುತ್ತೆ. ಸೊ ಈ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕು. ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ತೃತೀಯಾಧಿಪತಿ ಸಹೋದರ ಸಹೋದರಿ ಅಥವಾ ನೆರೆಹೊರೆ ಮತ್ತೊಂದು, ಈ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ ಬರ್ಬೋದು. ಏನೋ ಸಡನ್ನಾಗಿ ಮಾತಾಡ್ಬಿಡ್ತೀರ ಕಟಕ ರಾಶಿಯವರು. ಆ ಮಾತಾಡಿದ್ದೇ ನಿಮ್ಮದು ಹೈಲೈಟ್ ಆಗಿಬಿಡುತ್ತೆ. ಏನೋ ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡ್ತೀರಾ,
ಅದು ಒಂದು ಮಿಸ್ಕಮ್ಯುನಿಕೇಷನ್ಸ್ ಆಗ್ತಕ್ಕಂಥದ್ದು ಈ ಒಂದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಇನ್ನು ಹಣಕಾಸು ವಹಿವಾಟುಗಳು ಸ್ವಲ್ಪ ಸುಮಾರಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಒಳ್ಳೆಯ ಒಂದು ಲಾಭದಾಯಕವಾಗಿರಲ್ಲ. ಲಾಭಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ, ಸ್ವಲ್ಪ ಪರವಾಗಿಲ್ಲ. ಆದರೂ ಕೇತು ಒಟ್ಟಿಗಿರೋದು ಬರುತ್ತೆ, ಕಟ್ಟಾಗ್ತದೆ, ಯಾವುದಾದ್ರೂ ಒಂದು ಮೂಲಕ ಹೊಟ್ಟೋಗ್ಬಿಡ್ತದೆ. ಫ್ಯಾಮಿಲಿಯ ವಿಚಾರದಲ್ಲಿ, ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಪರವಾಗಿಲ್ಲ. ಒಂದಷ್ಟು ಕಟಕ ರಾಶಿಯವರಿಗೆ ಈ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ವ್ಯಾಪಾರ ವಹಿವಾಟುಗಳು ಹೇಗೆ ನಡೀತದೆ ಗುರುಗಳೇ? ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆಯುತ್ತೆ, ಅಷ್ಟೊಂದು ಉತ್ತಮತೆ ಇರಲ್ಲ. ಸಾಫ್ಟ್, ತುಂಬ ಒಂದು ಮಾಡರೇಟ್ ಲೆವೆಲಲ್ಲಿ ಹೋಗ್ತಕ್ಕಂಥದ್ದು ಇರ್ತದೆ. ಇನ್ನು ವೈವಾಹಿಕ ಜೀವನ ಸಹಿತವಾಗಿ ಮಾಡರೇಟ್ ಲೆವೆಲ್ ಆಗುತ್ತದೆ. ಆರೋಗ್ಯದ ಸ್ಥಿತಿಗತಿಗಳು ಹೇಗಿರುತ್ತೆ? ಆರೋಗ್ಯದ ಸ್ಥಿತಿಗತಿಗಳು ಕೂಡ ಅಂತ ಕೆಟ್ಟೋಗ್ತಕ್ಕಂಥದ್ದು ಏನು, ಮ್ಯಾಕ್ಸಿಮಮ್ ನಥಿಂಗ್ ಟು ವರಿ, ಆರಾಮಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥ ಒಂದು ವಿಚಾರ, ಏನಾದರೂ ನೀವು ಕೆಲಸಕ್ಕೆ ಬದಲಾವಣೆಗಳನ್ನು ತಗೋಬೇಕು ಅಥವಾ ಕೆಲಸದಲ್ಲಿ ಏನಾದರೂ ಅಟ್ಲೀಸ್ಟ್ ಚೇಂಜ್ ಆಫ್ ಜಾಬನ್ನು ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಆಲೋಚಿಸಿ. ಯಾಕೆಂದರೆ ಗುರು ಕೂಡ ಅಸ್ತಂಗತನಾಗಿದ್ದಾನೆ. ನಿಮ್ಮ ಎಷ್ಟೋ ಎಫರ್ಟ್ ಹಾಕ್ತೀರಾ, ಆ ಎಫರ್ಟ್ಗೆ ಸರಿಯಾದಂಥ ರಿಟರ್ನ್ಸ್ ಬರದಲ್ಲೇ ಇರತಕ್ಕಂಥದ್ದು ತೋರಿಸುತ್ತೆ. ಸೊ ಕಟಕ ರಾಶಿ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಖಂಡಿತವಾಗಿ ಗುರು ಆರಾಧನೆ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಸಾಧ್ಯವಾದಷ್ಟು ಕೂಡ ಆಗಿಂದಾಗೆ ದುರ್ಗಾ ದೇವತೆಗೆ ಉದ್ದಿನ ಕಾಳನ್ನು ಕೊಡೋದು ಮರಿಬೇಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಟಕ ರಾಶಿ. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದು ಈ ವಾರದ ತತ್ವ ಕಟಕ ರಾಶಿಯವರು. ಸೊ ಕಟಕ ರಾಶಿಯಲ್ಲಿರ್ತಕ್ಕಂಥ ಜನ, ಕಟಕ ರಾಶಿಯಲ್ಲಿ ತಾವು ಹುಟ್ಟಿದ್ದೀರಾ ಅಂದಾಗ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಮಂತ್ರಗಳನ್ನು ಹೆಚ್ಚು ಚಾಂಟ್ ಮಾಡಿ. ಶಿವನ ಮಂತ್ರ ಅಥವಾ ದುರ್ಗಾ ಕವಚ ಮಂತ್ರಗಳು ಖಂಡಿತವಾಗಿ ಒಳ್ಳೇದು ಮಾಡುತ್ತೆ, ಅಡೆತಡೆಗಳನ್ನು ದೂರ ಮಾಡುತ್ತೆ. ಸಿಂಹರಾಶಿಯ ಫಲಾಫಲ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದು ಸ್ವಲ್ಪ ಏನು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಒಲವುಂಟಾಗ್ತದೆ. ವಿತಂಡವಾದಗಳಲ್ಲಿ ಹೋಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಸಿಂಹರಾಶಿ ಅಧಿಪತಿ 12ರ ಸ್ಥಾನದಲ್ಲಿ ಕೂತಿದ್ದಾನೆ. 12ರ ಸ್ಥಾನ ವ್ಯಯಸ್ಥಾನವಾದರೂ ಸಹಿತವಾಗಿ ಗುರುವಟ್ಟಿಗೆ ಕೂತಿದ್ದಾನೆ. ಗುರು ಅಸ್ತಂಗತನಾಗಿದ್ದಾನೆ. ಗುರು ಪ್ರಾಪರ್ಟೀಸ್ ಎಲ್ಲ ಸೂರ್ಯ ಹೇಳ್ಕೊಂಡಿದೆ. 5 ಮತ್ತು 8ರ ಅಧಿಪತಿಯಾಗಿರ್ತಕ್ಕಂಥ ಗುರು ಅಸ್ತಂಗತನಾಗಿದ್ದಾನೆ. ಮಾರಕಾಧಿಪತಿ ಅಂದರೆ ಬಾಧೆಯನ್ನು ಕೊಡ್ತಕ್ಕಂಥದ್ದೇ ಗುರು ಅಸ್ತಂಗತ. ಇದು ಒಂದು ಥರ ಒಳ್ಳೆಯದು. ಆದರೆ ಲಗ್ನಾಧಿಪತಿ 12ರ ಸ್ಥಾನ ವ್ಯಯಸ್ಥಾನದಲ್ಲಿದ್ದಾನೆ. ಇದು ಸ್ವಲ್ಪ ಹಿನ್ನಡೆಯನ್ನು ತರ್ಬೋದು. ನೀವೆಲ್ಲವನ್ನ ಮಾಡಿ ಕೊನೆಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ. ಲಾಭಾಧಿಪತಿ ಲಾಭದಲ್ಲಿದ್ದಾನೆ, ನೋ ಪ್ರಾಬ್ಲಮ್, ಗುಡ್ ಕೊಡುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ನಡೀತಕ್ಕಂಥದ್ದು ಇರ್ತದೆ, ನಥಿಂಗ್ ಟು ವರಿ ಈ ವಿಚಾರದಲ್ಲಿ. ಹಾಗೆ ಸಿಂಹರಾಶಿಯ ಒಂದೇ ಒಂದು ಡಿಫಾಲ್ಟ್ ನಾವು ನೋಡ್ತಕ್ಕಂಥದ್ದು, ಒಂದು ಡಿಫಾಲ್ಟ್ ಏನಪ್ಪ, ಸಾಧ್ಯವಾದಷ್ಟು ಪಡೆದಿದ್ದನ್ನು ಉಳಿಸ್ಕೊಳ್ಳೋದು ನೋಡ್ಕೋಬೇಕಷ್ಟೆ. ಏನು ಪಡಿತೀವಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲಾಂದರೆ ಎಲ್ಲ ಪಡೆದಿದ್ದೆಲ್ಲ ನಷ್ಟವಾಗ್ತದೆ. ವ್ಯಾಪಾರ ವಹಿವಾಟುಗಳು ಹೇಗಿರುತ್ತೆ? ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ದಶಮದಲ್ಲಿ ಕುಜನಿದ್ದಾನೆ, ಮ್ಯಾಕ್ಸಿಮಮ್ ಈಸ್ ಗುಡ್, ನಥಿಂಗ್ ಟು ವರಿ. ಸಿಂಹರಾಶಿಯವ್ರಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಶಸ್ತವಾಗ್ತದೆ. ಶುಕ್ರ ಕೇತು ಸ್ವಲ್ಪ ಮಟ್ಟಿಗೆ ನಿಮಗೆ ದಾಂಪತ್ಯದ ಸುಖ ಏರುಪೇರಾಗ್ತಕ್ಕಂಥದ್ದು ತೋರಿಸುತ್ತೆ. ತನ್ನ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೋದು. ಶುಕ್ರನೊಟ್ಟಿಗೆ ಕೇತುದಾಗ ಏನಾದರೂ ಕೆಲಸ ಬಿಡಪ್ಪ ಮಾಡೋಣ, ಏನು ತೊಂದರೆ ಇಲ್ಲ, ಇವೆಲ್ಲ ಸ್ವಲ್ಪ ಸಿಂಹರಾಶಿಯವ್ರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಂಗಾತಿಯ ಬಗ್ಗೆ ಕಾಳಜಿ ಇರಲಿ. ಅನ್ನೆಸಸರಿಯಾಗಿ ನೀವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಸ್ನೇಹಿತರನ್ನು ಅಥವಾ ಬಿಸ್ನೆಸ್ ಪಾರ್ಟ್ನರನ್ನು ಇವಾಗ ಮಾಡ್ಕೋಬೇಕಾದ್ರೆ ಕೂಲಂಕುಷವಾಗಿ ಆಲೋಚಿಸಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲಾಂದರೆ ಖಂಡಿತವಾಗಿ ಒಂದು ರೀತಿಯಾದಂಥ ಸಮಸ್ಯೆಗಳು ಕಂಡು ಬರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ನಾನು ಈಗಾಗಲೇ ಹೇಳಿದಾಗೆ ಚೆನ್ನಾಗಿದೆ, ನಥಿಂಗ್ ಟು ವರಿ. ಆರೋಗ್ಯದಲ್ಲಿ ಇರುತ್ತೆ, ಖಂಡಿತವಾಗಿ ಉತ್ತಮ ಇರುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬಿ ಪಿ ಶುಗರ್ ಜಾಸ್ತಿ ಆಗ್ತದೆ. ಯಾಕೆಂದರೆ
ನಿಮ್ಮ ಲಗ್ನಾಧಿಪತಿ 12ರ ಸ್ಥಾನ, ಒಂದು ರೀತಿಯಾಗಿ ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಸಾಧ್ಯವಾದರೆ ಭಾನುವಾರಗಳಂದು ಹಸುಗಳಿಗೆ ಚಪಾತಿಯನ್ನು ದಾನವಾಗಿ ಕೊಡಿ, ತಿನ್ನಿಸಿ. ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಸಾಸಿವೆ ಜೊತೆ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಅಥವಾ ಓಂ ಭಾಸ್ಕರಾಯ ನಮಃ, ಅಥವಾ ಓಂ ಮಿತ್ರಾಯ ನಮಃ. ನಿಜವಾಗ್ಲೂ ಗುಡ್ ಆಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಶಿವನ ಮಂದಿರವನ್ನು ಆಗಾಗ್ಗೆ ಭೇಟಿ ಮಾಡೋದು ಒಳ್ಳೆಯದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ನಿಜವಾಗ್ಲೂ ಕನ್ಯಾ ರಾಶಿಯವರ ಫಲವನ್ನು ನೋಡೋದಾದರೆ, ರಾಶಿ ಅಧಿಪತಿ ದಶಮದಲ್ಲಿದ್ದಾನೆ, ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲವೂ ಲಭ್ಯವಾಗುತ್ತೆ. ಆದರೆ ವೈವಾಹಿಕ ಜೀವನ ನಾಟ್ ಅಟ್ ಆಲ್ ಗುಡ್, ಖಂಡಿತವಾಗಿ ಗುಡ್ ಇರಲ್ಲ. ಇದೊಂದು ಸರಿಯಾಗಿ ನೋಡ್ಕೋಬೇಕು ತಾವು. ಸಪ್ತಮಾಧಿಪತಿ ಅಸ್ತಂಗತನಾಗಿದ್ದಾನೆ, ವ್ಯಾವಹಾರಿಕವಾಗಿ ಸರಿಯಾಗಿ ಕಾನ್ಸಂಟ್ರೇಷನ್ ನೀವು ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಒಲವು ಬರೋಕ್ಕೆ ಚಾನ್ಸೇ ಇಲ್ಲ. ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ನೆಗ್ಲಿಜಿಯನ್ಸಿ ಮಾಡೋಕ್ಕೆ ಹೋಗಬೇಡಿ. ಉತ್ತಮ ಕಾಲ. ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ, ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ 9ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ, 2ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಏನಕ್ಕೂ ಅನ್ನೆಸಸರಿಯಾಗಿ ಖರ್ಚು ಮಾಡೋದು ಅಥವಾ ಸರಿಯಾದಂಥ ಬಿಸ್ನೆಸ್ ಇಲ್ಲದೆ ನಷ್ಟವನ್ನು ಮಾಡ್ಕೊಳ್ಳೋದು ಅಫ್ಕೋರ್ಸ್ ಗುಡ್, ಖಂಡಿತ ಗುಡ್ ಇದೆ. ನಿಮ್ಮ ನೆಗ್ಲಿಜಿಯನ್ಸಿ ಸ್ವಲ್ಪ ಮಟ್ಟಿಗೆ ಒಂದೊಂದ್ಸತಿ ಆ್ಯಕ್ಟಿವ್ ಆಗ್ತೀರಾ, ಒಂದೊಂದ್ಸತಿ ಡಿಫಾಲ್ಟ್ ಕೊಡ್ತೀರಾ. ಇದೇ ಥರ ಬರುತ್ತೆ. ಅಫ್ಕೋರ್ಸ್ ಕನ್ಯಾ ರಾಶಿ, ಫೋಕಸ್ ಆನ್ ನಿಮ್ಮ ವರ್ಕ್ ಬಗ್ಗೆ ಫೋಕಸ್ ಮಾಡಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಸೊ ಧನಾಧಿಪತಿ ಆಗಿರತಕ್ಕಂಥದ್ದು ನಷ್ಟಸ್ಥಾನದಲ್ಲಿದ್ದಾನೆ. ನಷ್ಟಸ್ಥಾನದಲ್ಲಿರೋದ್ರಿಂದ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡಲ್ಲ. ಹಣಕಾಸನ್ನು ಹೆಂಗಂದ್ರೆ ಖರ್ಚು ಮಾಡ್ತೀರಾ. ಆಸೆ ಆಕಾಂಕ್ಷೆಗಳು ಈಡೇರಬೇಕು ಒಟ್ಟಾಗಿ. ಕುಟುಂಬದ ಬಗ್ಗೆ ಕಾಳಜಿ ಕಡಿಮೆ, ಕುಟುಂಬಕ್ಕೆ ಕಾಳಜಿ ಕೊಡೋದಿಲ್ಲ. ಸ್ವಲ್ಪ ಬಿಡ ನೋಡ್ಕೊಳ್ಳೋಣ ಅಂತಕ್ಕಂಥ ಮನೋಭಾವತೆ ಬರ್ತದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ. ಹಣಕಾಸು ಅವೆರಡರ ಬಗ್ಗೆ ಕಾಳಜಿ ವಹಿಸಿ. ಈ ವಿಚಾರದಲ್ಲಿ ಸಮಸ್ಯೆ ಇರ್ತಕ್ಕಂಥವರು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ತುಪ್ಪದ ದೀಪದ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೆರೆಹೊರೆಯವರೊಟ್ಟಿಗೆ, ಜಮೀನುಗಳ ಒಟ್ಟಿಗೆ ಖಂಡಿತ ಕಾದಾಟ ಬೇಡ. ಚಿಕ್ಕಪ್ಪ ದೊಡ್ಡಪ್ಪರೊಟ್ಟಿಗೆ ಯಾರು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಮಸ್ಯೆಗಳನ್ನು ಮಾಡಿಕೊಳ್ಳೇಬೇಡಿ. ಅದು ಬಹಳ ಮುಖ್ಯವಾಗಿ ಯೋಚನೆ ಮಾಡಿಕೊಳ್ಳಿ. ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳು ಜಸ್ಟ್ ಕಾಂಪ್ರಮೈಸ್ಗೆ ಹೋಗಿ. ಮೋಸ್ಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಆಗಿಬಿಡುತ್ತೆ. ಸಮಸ್ಯೆ ಮಾಡಿಕೊಂಡ್ರು ಕಾಂಪ್ರಮೈಸ್ ಖಂಡಿತ ಒಳ್ಳೆಯದಾಗುತ್ತೆ. ದೂರ ಪ್ರಯಾಣಗಳು ಕೆಲವೊಮ್ಮೆ ಬರ್ತಕ್ಕಂಥದ್ದು ಇರುತ್ತೆ. ಸಹಪಾಠಿಗಳೊಟ್ಟಿಗೆ ಹೋಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ. ಎಲ್ಲ ಸೂಪರಾಗಿ ಓದ್ತೀನಿ ಗುರುಗಳೇ, ಆದರೂ ಕೂಡ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ತಪ್ಪು ಮಾಡ್ತೀನಿ ಅಥವಾ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. ಅಫ್ಕೋರ್ಸ್ ಆದಷ್ಟು ವಿದ್ಯಾರ್ಥಿ ವರ್ಗದವರು, ಹಾಗೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಚಾಂಟ್ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಈ ವಾರದಲ್ಲಿ. ಪಂಚಮಾಧಿಪತಿ ಸಪ್ತಮ ಸ್ಥಾನ, ಏನು ಆರೋಗ್ಯ ವಿಚಾರ ಆಗಿರ್ಬೋದು, ನಿಮ್ಮ ಪ್ರೀತಿಪಾತ್ರರೊಟ್ಟಿಗೆ ಸಂಭಾಷಣೆಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಆಗ್ತಕ್ಕಂಥದ್ದು ಇರ್ತದೆ. ಸೊ ಶತ್ರುವಿನ ಮೇಲೆ ಖಂಡಿತವಾಗಿ ವಿಜಯ ಸಾಧಿಸ್ತಾರೆ, ನಥಿಂಗ್, ಅದಂತೂ ಖಂಡಿತ ಮ್ಯಾಕ್ಸಿಮಮ್ ಸತ್ಯ. ಶತ್ರುವಿನ ಮೇಲೆ ವಿಜಯ, ಹಣಕಾಸು ವಹಿವಾಟುಗಳು ಇವೆಲ್ಲವೂ ಚೆನ್ನಾಗಿ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ಜಸ್ಟ್ ಸಿಂಪಲ್ ಮೆಥಡ್. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣು ತಗೊಂಡೋಗಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ. ದಿಸ್ ಈಸ್ ದ ವೆರಿ ವೆರಿ ಗುಡ್ ರೆಮಿಡೀಸ್. 100% ಸೂಪರಾಗಿ ಆಗ್ತದೆ. ಅಡೆತಡೆಗಳು ದೂರವಾಗುತ್ತೆ. ಮಂಗಳವಾರ ಹಾಗೆ ಶುಕ್ರವಾರ ಈ ಕಾರ್ಯಗಳನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿಯವರ ಫಲಕ್ಕೆ ಹೋಗೋಣ. ತುಲಾರಾಶಿಯದ್ದು ಹೇಗಿರುತ್ತೆ? ತುಲಾರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ನೋಡಿ 11ರ ಸ್ಥಾನದಲ್ಲಿದ್ದಾನೆ, ಕೇತು ಒಟ್ಟಿಗಿದ್ದಾನೆ, ಕೇತು ದಶಮದಲ್ಲಿದ್ದಾನೆ. ನೋಡಿ ಅಫ್ಕೋರ್ಸ್ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಸ್ವಲ್ಪ ಈಗ ಉತ್ತಮವಾಗಿರ್ತಕ್ಕಂಥ ಕಾಲ ನಿರ್ಣಯ ಆಗ್ತಕ್ಕಂಥದ್ದು ಸರಿಯಾದಂಥ ಎಫರ್ಟ್ ಹಾಕಿದ್ರೆ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಇಲ್ಲಾಂದರೆ ಶುಕ್ರ ನೀಚ ಸ್ಥಾನಕ್ಕೆ ಬರುತ್ತೆ. ಈ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಟ್ರಬಲ್ ಕೊಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಲಗ್ನಾಧಿಪತಿ ಅಷ್ಟಮಾಧಿಪತಿ 12ರ ಸ್ಥಾನ ನೀಚ ಸ್ಥಾನದಲ್ಲಿ. ಇದೊಂದು ವಿಪರೀತ ರಾಜಯೋಗವಾದರೂ ಆಗಬಹುದು, ಅಥವಾ ಸಮಸ್ಯೆನೂ ಕೂಡ ವಿಪರೀತವಾಗಿ ಕಷ್ಟಗಳು ಬರ್ಬೋದು, ವಿಪರೀತವಾಗಿರ್ತಕ್ಕಂಥ ಅಭಿವೃದ್ಧಿಗಳು ಕೂಡ ಆಗ್ಬೋದು. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ನೋಡಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಫ್ಯಾಮಿಲಿ ಬಗ್ಗೆ, ಮಾತುಗಳ ಬಗ್ಗೆ ಸ್ವಲ್ಪ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ
ಸಮಸ್ಯೆಗಳನ್ನು ಮಾಡ್ಕೊಳ್ತೀರಾ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ತಪ್ಪಿಸಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಣಕಾಸು ಅಷ್ಟೇ ಯಾರಿಗೋ ಕೊಟ್ರಿ, ಅದು ಕೂಡ ಇಲ್ಲೀಗಲ್ ಆಗಿ ಸಮಸ್ಯೆಗಳಾಗ್ತಕ್ಕಂಥದ್ದು ಇರುತ್ತೆ. ಬಿ ಕೇರ್ಫುಲ್ ಈ ವಿಚಾರದಲ್ಲಿ. ಸ್ವಲ್ಪ ಕುಜಶಾಂತಿ ಇದಕ್ಕೋಸ್ಕರ ತುಲಾರಾಶಿಯವ್ರು ಮಾಡ್ಕೊಳ್ಳಿ. ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬಂದರೂ ಕೂಡ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಎಫರ್ಟ್ಗೆ ತಕ್ಕ ಪ್ರತಿಫಲ ಸಿಗೋದಿಲ್ಲ, ಇದೊಂದು ಡಿಫಾಲ್ಟ್. 3 ಮತ್ತು 6ರ ಅಧಿಪತಿ ಅಸ್ತಂಗತನಾಗಿದ್ದಾನೆ. ನಿಮ್ಮ ಎಫರ್ಟ್ಗೆ ಮ್ಯಾಕ್ಸಿಮಮ್ ಉತ್ತಮವಾಗಿರತಕ್ಕಂಥ ಒಂದು ಒಳ್ಳೆಯದು ಆಗೋದು ಕಷ್ಟ. ಸೊ ಆದಷ್ಟು ಕೂಡ ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಈ ಥರದ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿದ್ದೀರಾ, ಮಾರ್ಕೆಟಿಂಗ್ ಸೆಕ್ಟರಲ್ಲಿದ್ದೀರಾ ಅಥವಾ ಮೀಡಿಯಾ ಸೆಕ್ಟರಲ್ಲಿರ್ತಕ್ಕಂಥವ್ರು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಯೆಲ್ಲೋ ಕರ್ಚೀಫ್ ಅಥವಾ ಪೇಲ್ ಯೆಲ್ಲೋ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡಿ, ಯೆಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರಗಳನ್ನು ಚಾಂಟ್ ಮಾಡ್ತಾ ಬನ್ನಿ. ಸ್ವಲ್ಪ ಮಟ್ಟಿಗೆ ಈ ಥರದ ಸೆಕ್ಟರಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ, ವಿದ್ಯಾಭ್ಯಾಸದಲ್ಲಿ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅಷ್ಟು ಉತ್ತಮತೆ ಇರಲ್ಲ. ಆರೋಗ್ಯ 50-50 ಅಷ್ಟು ಮ್ಯಾಕ್ಸಿಮಮ್ ಗುಡ್ ಇರಲ್ಲ. ಬಟ್ ಆದಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ನಾಲೆಡ್ಜ್ ಇಕ್ಕಂಡೇ ಕೆಲಸ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಮ್ಯಾಕ್ಸಿಮಮ್ ಸಮಸ್ಯೆಗಳು ಬರುತ್ತೆ. ನೋಡಿ, ಷಷ್ಠಾಧಿಪತಿ ಕೂಡ ಅಸ್ತಂಗತನಾಗಿದ್ದಾನೆ. ಕೆಲಸಕ್ಕೆ ಉತ್ತಮ ಪ್ರಶಂಸೆ ನಿಮಗೂ ಕೂಡ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಿಗಲ್ಲ. ಸಂಬಳ ಕಡಿಮೆ ಆಗ್ಬೋದು ಅಥವಾ ಲೇಟ್ ಸಂಬಳವಾಗಬಹುದು. ಈ ಥರದ್ದೆಲ್ಲ ತೋರಿಸ್ತಾ ಇದೆ. ಸೊ ತುಲಾರಾಶಿ ಸಾಧ್ಯವಾದಷ್ಟು ಕೂಡ ಈ ಥರದ ವಿಚಾರದಲ್ಲಿರ್ತಕ್ಕಂಥವ್ರು ಗುರುವಿನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಆ್ಯಸ್ ಯೂಶುವಲ್ ಸೇಮ್ ಕಿತ್ತಾಟಗಳು, ಆ್ಯಸ್ ಯೂಶುವಲ್ ಸೇಮ್ ಕಾಂಪ್ರಮೈಸ್ಗಳು ಇದೇ ಥರ ಬರ್ತಕ್ಕಂಥದ್ದು ಜಾಸ್ತಿ ಇದೆ. 9ರ ಅಧಿಪತಿ 9ರಲ್ಲಿರೋದ್ರಿಂದ ಖಂಡಿತ ಒಂದು ರೀತಿಯಾದಂಥ ಭಾಗ್ಯ, ದೇವರ ಆಶೀರ್ವಾದ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಯಾರಾದರೂ ಬಂದು ಕಾಪಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ನಥಿಂಗ್ ಟು ವರಿ. ಸಾಧ್ಯವಾದಷ್ಟು ಯಾರು ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆಯ ಆರಾಧನೆ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಹೋಗ್ಬನ್ನಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿದ್ದಾನೆ. ಸ್ವಲ್ಪ ನೋಡಿ, ಈ ವೈವಾಹಿಕ ಜೀವನ ಗಲಾಟೆಗಳು ತಪ್ಪಿಸ್ಬೇಕು. ಬಟ್ ವ್ಯಾವಹಾರಿಕವಾಗಿ ಶುಭವಿದ್ದರೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ಬಟ್ ಏನು ಜೋಶಕ್ಕೆ ಹೋಗ್ತೀರಾ, ಅಲ್ಲಿ ಸುಮ್ಮನೆ ಆಗಿಬಿಡ್ತೀರಾ. ಇದೇ ಥರದ ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಧನಾಧಿಪತಿ ಅಸ್ತಂಗತನಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುಪೇರು ಇರ್ತಕ್ಕಂಥದ್ದು ಇರುತ್ತೆ. ಮಾತುಕತೆಗಳಲ್ಲಿ ಹೆಂಗದ್ರಂಗೆ ಮಾತಾಡ್ತಕ್ಕಂಥದ್ದು ಇರ್ತದೆ. ಮಕ್ಕಳ ವಿಚಾರದಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಚಿಂತನೆಗಳು ಪ್ರಾರಂಭವಿರ್ತಕ್ಕಂಥದ್ದು ಇರುತ್ತೆ. ನಮ್ಮ ಮಗುಂಗೆಯೋ ದೇವರ ಆಶೀರ್ವಾದ ಸಿಗುತ್ತೋ, ಹೇಗೋ, ಏನಾಗ್ತದೋ, ಮಕ್ಕಳ ಚಿಂತನೆಗಳು ಅಂತ ನೋಡಿದ್ವಿ. ಕೆಲವರು ಈ ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅಯ್ಯೋ ಏನಾಗುತ್ತಪ್ಪ ಏನು ಅಂತಕ್ಕಂಥ ಭಯ ಇರ್ತದೆ. ಅಫ್ಕೋರ್ಸ್ ಅದಕ್ಕೋಸ್ಕರ ನೀವು ಗುರುವಿನ ನಾಮಸ್ಮರಣೆ, ಸ್ವಲ್ಪ ಹಾಲಿಗೆ ಅರಿಶಿಣ ಹಾಕ್ಕೊಂಡು ಕುಡಿತಕ್ಕಂಥ ವಿಚಾರ ಇವೆಲ್ಲವನ್ನು ಮಾಡ್ಕೊಳ್ಳಿ. ಸ್ವಲ್ಪ ಹಳದಿ ವಸ್ತ್ರದಾನವನ್ನು ಮಾಡಿ, ಇನ್ನಷ್ಟು ಶುಭವಾಗ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ನಥಿಂಗ್. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಇರತಕ್ಕಂಥದ್ದು ಇರ್ತದೆ. ಐಕ್ಯೂ ಪವರ್ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಕೆಲಸದ ವಿಚಾರದಲ್ಲಿ ಖಂಡಿತ ಒಂದಷ್ಟು ಉತ್ತಮ ಫಲಗಳು ಲಭ್ಯವಾಗುತ್ತೆ. ಎಷ್ಟು ಕೆಲಸ ಮಾಡ್ತಾರೋ ಅಷ್ಟಕ್ಕೆ ತೃಪ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಒಮ್ಮೊಮ್ಮೆ 12 ಮನಿ. ಹಾಗೆ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ, ನಿಮಗೆ ರೀಕನೆಕ್ಟ್ ಆಫ್ ಪೀಪಲ್. ಅಂದರೆ ಏನು, ಹಳೇ ಸ್ನೇಹಿತರು ನಿಮಗೆ ಇದ್ದಕ್ಕಿದ್ದಾಗೆ ಜೊತೆ ಆಗ್ತಕ್ಕಂಥದ್ದು ಇರ್ತದೆ. 12 ಮನಿ ತುಂಬ ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ. LIC ಮತ್ತೊಂದು ಆ ವಿಚಾರದಲ್ಲೂ ಕೂಡ ಇನ್ನು ತಾವು ಒಲವನ್ನು ತೋರಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು. ಸೊ ವೃಶ್ಚಿಕ ರಾಶಿ ಅಧಿಪತಿ ಸಪ್ತಮದಲ್ಲಿರೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ ಜಾಸ್ತಿ ಇರುತ್ತೆ. ಒಳ್ಳೆಯ ಸ್ನೇಹಿತರನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೋಡಿ, ಶುಕ್ರ ಸಹಿತವಾಗಿ 9ರಲ್ಲಿದ್ದಾನೆ. ಇದೊಂದು ರೀತಿಯಾದಂಥ ರಾಜಯೋಗದ ಕಾಲ. ಹಾಗೆ 12ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ. ಸಣ್ಣ ಪುಟ್ಟ ನಿಮಗೆ ಏನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದರೂ ಉಪಶಮನವಾಗುತ್ತೆ, ಗುಡ್ಡಾಗುತ್ತೆ. ವ್ಯಾವಹಾರಿಕವಾಗಿ ಗುಡ್ಡಿರ್ತಕ್ಕಂಥದ್ದು. ಹಣಕಾಸು ವಹಿವಾಟುಗಳು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಯೆಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ, ಹಳದಿ ವಸ್ತ್ರದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಧನುರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ, ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾನೆ. ಭೂಮಿಯ ವಿಚಾರದಲ್ಲಿ, ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನಿರ್ಣಯ ಮಾಡೋದು ಕಷ್ಟ ಧನುರಾಶಿಯಲ್ಲಿರ್ತಕ್ಕಂಥವ್ರು.
ಏನೋ ಭೂಮಿ ವಿಚಾರದಲ್ಲಿ ಹೋಗಿದ್ವಿ, ಸ್ವಲ್ಪ ನಿಧಾನ ಮಂದಗತಿ ಆಗಿಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಎಚ್ಚರ. ಒಂದೇ ಒಂದು ಧನುರಾಶಿ, ಯಾವುದೇ ಸರ್ಕಾರಿ ಕೆಲಸಗಾರರನ್ನು ಅನ್ನೆಸಸರಿಯಾಗಿ ಎದುರಾಕೋಬೇಡಿ. ಇಲ್ಲಿಂದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಆಗ್ತಕ್ಕಂಥದ್ದು ಇರ್ತದೆ. ಧನುರಾಶಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥ ಧನುರಾಶಿಯವ್ರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆ ಬರುತ್ತೆ. ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತದೆ. ನಥಿಂಗ್ ಟು ವರಿ. ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಉತ್ತಮತೆ ಇರತಕ್ಕಂಥ ಒಂದು ವಾರವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಧನುರಾಶಿಯವರು ಇದ್ದಕ್ಕಿದ್ದಾಗೆ ಫೈರ್ ಆಗ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೋಸ್ಕರ ಕಡಲೆಕಾಳು ದಾನವನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗೆ ಧನುರಾಶಿ ಕೆಲಸ ಕಾರ್ಯಗಳು ಹೇಗೆ ನಡೀತದೆ? ಭಾಳ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಚೇಂಜ್ ಆಫ್ ಜಾಬ್ ಮಾಡ್ಕೊಳ್ಬೇಕಾ? ಆದಷ್ಟು ಜಾತಕವನ್ನು ನೋಡ್ಕೊಳ್ಳಿ. ದಿಸ್ ಇಸ್ ಒಂದು ರೀತಿಯಾಗಿ ಸುವರ್ಣ ಅವಕಾಶಗಳಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಪ್ರಯಾಣಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆಯೊಟ್ಟಿಗಿನ ವ್ಯಾಜ್ಯವನ್ನು ತಪ್ಪಿಸಿ ಧನುರಾಶಿ, ಹಿರಿಯರೊಟ್ಟಿಗಿನ ವ್ಯಾಜ್ಯವನ್ನು 100% ತಪ್ಪಿಸ್ತಕ್ಕಂಥದ್ದು ಅವಶ್ಯಕ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗಿ ಮಾಡಿ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ರಾಶಿ ಅಧಿಪತಿ ಸಂಚಾರವನ್ನು ಮಾಡ್ತಾ ಇರೋದು ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ತೃತೀಯ ಭಾವ ಹೇಗೆ? ಎಫರ್ಟ್ ಭಾವ. ಮಕರ ರಾಶಿಯವರೆಲ್ಲ ಅಷ್ಟೇ, ಸಣ್ಣ ಸಣ್ಣ ಪ್ರಯಾಣಗಳು, ಅಧಿಕವಾಗಿರ್ತಕ್ಕಂಥ ಪ್ರಯತ್ನಗಳು, ಇದರಿಂದ ಸಕ್ಸಸ್ ರೇಟ್ ಹೇಗೆ? ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲೇ ನಡೀತದೆ. ಅಬ್ರಾಡಲ್ಲಿದ್ದೀರಾ, ಒಂದು ರೀತಿಯಾದಂಥ ಗುಡ್ಡಿರ್ತದೆ. 6ರ ಸ್ಥಾನದಲ್ಲಿ ಕುಜನಿದ್ದಾನೆ. ಕೆಲಸ ಕಾರ್ಯಗಳು ಒಂದು ಸ್ವಲ್ಪ ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ 6ರ ಅಧಿಪತಿ ಆಗಿರ್ತಕ್ಕಂಥದ್ದು ವಕ್ರ ಆಗ್ತಕ್ಕಂಥದ್ದು, ಒಂದೊಂದ್ಸತಿ ಸೀದಾಗ್ತಕ್ಕಂಥದ್ದು ಕೂಡ ಇರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಈ ಒಂದು ಕೆಲಸ ಕಾರ್ಯಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ನೋಡಿ, ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಷ್ಟಮದಲ್ಲಿದ್ದಾನೆ, ದಶಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಒಂದು ರೀತಿಯಾದಂಥ ಬಾಸ್ ಕಿರಿಕಿರಿಗಳಾಗ್ಬೋದು, ಸ್ನೇಹಿತರ ಮೋಸ ಮಾಡ್ಬೋದು. ಮ್ಯಾಕ್ಸಿಮಮ್ ಅದ್ರ ಬಗ್ಗೆ ಸ್ವಲ್ಪ ನೋಚ್ಕೊಳ್ಳಿ. ಹಾಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಹಣಕಾಸು ವಹಿವಾಟುಗಳು ಸ್ವಲ್ಪ ನಿಮಗೆ ಉತ್ತಮತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ತಿಂಗಳ ಕೊನೆಯ ಭಾಗದಲ್ಲಿ, ಅಂದರೆ ಈ ವಾರದ ಕೊನೆಯ ಭಾಗದಲ್ಲಿ ಕೂಡ ಸಹಿತವಾಗಿ ನಿಮ್ಮ ರಾಶಿ ಅಂದರೆ ಯೋಗಾಧಿಪತಿ ನೀಚಕ್ಕೆ ಹೋಗ್ತಾನೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು, ಶುಭ ಕಾರ್ಯಗಳು ವಿಳಂಬವಾಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸುತ್ತೆ. ಸೊ ಮಕರ ರಾಶಿ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಉತ್ತಮತೆ ಇದೆ, ನಥಿಂಗ್ ಟು ವರಿ, ಒಳ್ಳೆದಿರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಸ್ನೇಹಿತರು ಹಾಗೆ ಹಣಕಾಸಿನ ವಿಭಾಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ. ಸಾಧ್ಯವಾದಷ್ಟು ಮಕರ ರಾಶಿಯವರು ಮಂಗಳವಾರ ಶುಕ್ರವಾರ ತುಪ್ಪದ ದೀಪದ ಆರಾಧನೆ, ದುರ್ಗಾ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಆದರೂ ಹಚ್ಚಿ, ಖಂಡಿತ ಒಂದಷ್ಟು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಣಕಾಸು ಚೆನ್ನಾಗಿ ನಡೀತಕ್ಕಂಥದ್ದು ಎಲ್ಲವೂ ಕೂಡ ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ? ಕುಂಭರಾಶಿಯ ಫಲ ನಾವೀಗ ನೋಡಿದಾಗ ಒಂದು ರೀತಿಯಾದಂಥ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ. ಆತಂಕದ ಗೊಂದಲ ಹೇಗೆ? ಯಾವ ವಿಚಾರದಲ್ಲಿ? ಫ್ಯಾಮಿಲಿ, ಹಣಕಾಸು ವಹಿವಾಟುಗಳ ಬಗ್ಗೆ ಒಂದು ರೀತಿಯಾದಂಥ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಹಣಕಾಸಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಒಳ್ಳೆಯದು. ತಾನು ಏನು ಮಾಡ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು, ಯಾವ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಹಣಕಾಸು ವಹಿವಾಟುಗಳು ಮಂದಗತಿಯಲ್ಲಿ ನಡೀತದೆ. ಸೊ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ, ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಸಪ್ತಮದಲ್ಲಿದ್ದಾನೆ. ವಿದ್ಯಾರ್ಥಿ ವರ್ಗದವರು ಹಣಕಾಸು ವಹಿವಾಟು, ಅದೇ ರೀತಿಯಾಗಿ ವ್ಯಾಪಾರ ಹೇಗೆ ಇರತಕ್ಕಂಥದ್ದು ನೋಡೋದಾದರೆ ನೋಡಿ, ಚತುರ್ಥಾಧಿಪತಿ ಸಪ್ತಮದಲ್ಲಿ ಕೇತು ಒಟ್ಟಿಗಿದ್ದಾನೆ. ಒಂದಷ್ಟು ನೆಮ್ಮದಿ, ಒಂದಷ್ಟು ಸಮಸ್ಯೆ ಎರಡೂ ಕೂಡ ಇರ್ತದೆ. ಸಂಗಾತಿಯಿಂದ, ಮನೆಯಿಂದ, ಹಣಕಾಸಿನ ವಹಿವಾಟುಗಳಿಂದ. ಸೊ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಉತ್ತಮತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಲಭ್ಯ ಇದೆ. ಪವರ್ ಆಗಿರ್ತಕ್ಕಂಥ ಮೈಂಡ್ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಕೂಡ ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಶಮ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ. ಇದೊಂದು ರಾಜಯೋಗದ ಕಾಲ. ಈ ಒಂದು ಸಂದರ್ಭದಲ್ಲಿ ಬಟ್ ಕೆಲಸ ಕಾರ್ಯಗಳು ಮ್ಯಾಕ್ಸಿಮಮ್ ಸೂಪರಾಗಿ ಮಾಡಿಬಿಡ್ತಾರೆ ಬೇಗ. ಎಲ್ಲ ವ್ಯವಸಾಯ ಕಾರ್ಯಕ್ಷೇತ್ರಗಳೆಲ್ಲ ಆಗಿರ್ಬೋದು,
ತಮ್ಮ ಆಫೀಸಲ್ಲಾಗಿರ್ಬೋದು ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಮೊದಮೊದಲು ವಾರದಲ್ಲಿ ಚೆನ್ನಾಗಿರುತ್ತೆ, ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಸಂಕಷ್ಟಗಳು ನೆರವೇರ್ತಕ್ಕಂಥದ್ದು ಇದ್ದರೂ ಸಹಿತವಾಗಿ ಕುಂಭರಾಶಿಯವರಿಗೆ ಇದೊಂದು ವರದಾನವಾಗ್ತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭವಿದೆ. ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಒಂದಷ್ಟು ಶುಭ ಫಲ ಮ್ಯಾಕ್ಸಿಮಮ್ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ. ಧನಾಧಿಪತಿ ಆಗಿರ್ತಕ್ಕಂಥ ಅಸ್ತಂಗಸ್ಥ ಆಗಿದ್ದಾನೆ. 11ರ ಕೂಡ ಅಸ್ತಂಗತನಾಗಿರೋದ್ರಿಂದ ಹಣಕಾಸು ಸ್ವಲ್ಪ ಹಿಡಿತವಾಗಿ ಖರ್ಚು ಮಾಡತಕ್ಕಂಥದ್ದು ಉತ್ತಮ. ಇದಕ್ಕೋಸ್ಕರ ಗುರುವಿನ ನಾಮಸ್ಮರಣೆ ಅವಶ್ಯಕವಾಗಿ ಮಾಡ್ತಾ ಬನ್ನಿ ಧನುರಾಶಿಯವರು, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ. ಯಾವುದೇ ಕಾರಣಕ್ಕೂ ಕೂಡ ನೀವು ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತಗೊಳ್ಳೋದು ಕಡಿಮೆ ಮಾಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಾಧ್ಯವಾದಷ್ಟು ಗುರು ನಾಮಸ್ಮರಣೆ ನಿಮಗೂ ಕೂಡ ಶುಭವನ್ನು ತರುತ್ತೆ. ಲಗ್ನದಲ್ಲಿ ರಾಹು ಇದ್ದಾನೆ, ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಮೀನರಾಶಿಯು ಫಲಾಫಲ ಹೇಗಿರುತ್ತೆ ನೋಡಿ. ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾನೆ. ಏನು ಅಸ್ತಂಗತನಾದರೆ ಯಾಕೆ? ಶನಿ ವಕ್ರನಾಗಿದ್ದಾನೆ. ಸೊ ಇದು ಕೂಡ ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಶನಿ ವಕ್ರ ಆಗೋದಕ್ಕೆ ಏನಾದರೂ ಸಮಸ್ಯೆ ಇದೆಯಾ? ನೆವರ್, ಏನು ಸಮಸ್ಯೆ ಇಲ್ಲ. ಲಾಭದ ಅಧಿಪತಿ ನಷ್ಟಾಧಿಪತಿ ವಕ್ರನಾಗಿದ್ದಾಗ ಲಾಭ ನಷ್ಟವನ್ನು ಕೂಲಂಕುಷವಾಗಿ ಆಲೋಚಿಸ್ತಕ್ಕಂಥ ಕಾಲ. ಸೊ ಪಂಚಮದಲ್ಲಿ ಜ್ಞಾನಶುದ್ಧಿ ಇಲ್ದಂಗೆ ಆಗಬಹುದು. ಆ ಜ್ಞಾನಕ್ಕೆ ಪೆಟ್ಟು ಬೀಳ್ಬೋದು. ಇಲ್ವ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆಗಳು ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಅಂದರೆ ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಚೆನ್ನಾಗಿರ್ತದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿ ಸಂಚಾರವನ್ನು ಮಾಡ್ತದೆ. ಸಣ್ಣ ಪುಟ್ಟ ಸಾಲದ ಸಮಸ್ಯೆಗಳು ಕಾಡಬಹುದು. ಕೆಲಸದಲ್ಲಿ ಕೂಡ ಫ್ಲಕ್ಚುಯೇಟ್ ಆಗ್ಬೋದು. ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ನಡೀತದೆ, ಏನು ತೊಂದರೆ ಇಲ್ಲ. ಚತುರ್ಥಾಧಿಪತಿ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾರೆ. ವಿದ್ಯಾರ್ಥಿ ವರ್ಗದವ್ರಿಗೆ ಇದೊಂದು ವರದಾನವಾಗಿರ್ತಕ್ಕಂಥ ಸಮಯ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನೆ ನಿರ್ಮಾಣ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಸುವರ್ಣಾವಕಾಶ. ಹಾಗೆ ನೋಡಿ, ಗುರು ಕೂಡ ಅಸ್ತಂಗತ, ಸೂರ್ಯನೊಟ್ಟಿಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರದ್ಧೆ ಹಿಟ್ಟನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅದನ್ನು ನೋಡ್ಕೋಬೇಕು. ಯಾಕೆಂದರೆ ಅಲ್ಲಿ 6ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಹಣಕಾಸು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ದಶಮಾಧಿಪತಿ ಕೂಡ ಸಹಿತವಾಗಿ ಅಸ್ತಂಗತನಾಗಿರೋದ್ರಿಂದ ಒತ್ತಡ ಇರತಕ್ಕಂಥ ಸಂದರ್ಭವಾಗ್ತದೆ. ವ್ಯಾಪಾರ ಅಂದರೆ ವೈವಾಹಿಕ ಜೀವನ ಹೇಗಿರುತ್ತೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ? ಸಾಧಾರಣವಾಗಿರ್ತಕ್ಕಂಥದ್ದು, ನಥಿಂಗ್ ಟು ವರಿ, ಏನು ತೊಂದರೆ ಆಗೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಉತ್ತಮತೆ ಇರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಸ್ಟೆಪ್ಪನ್ನು ಬೋಲ್ಡ್ ಸ್ಟೆಪ್ ತಗೋಬೇಕಾದ್ರೆ, ಮತ್ತೊಂದು ಆಗಬೇಕಾದ್ರೆ ಹಣಕಾಸಿನ ಬಗ್ಗೆ ಕೂಲಂಕುಷವಾಗಿ ಆಲೋಚಿಸಿ ತಾಳ್ತಕ್ಕಂಥದ್ದು ಈ ವಾರ ಭಾಳ ಒಳ್ಳೆಯದು. ಸಾಧ್ಯವಾದಷ್ಟು ನೀವು ಮೀನರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ. ದುರ್ಗಾಗೆ ಅಂದರೆ ಸಂಬಂಧಪಟ್ಟಿರ್ತಕ್ಕಂಥ ರಾಹು ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ತುಂಬ ಸಮಸ್ಯೆ ಆಗ್ತಿದ್ರೆ 5 ಶನಿವಾರಗಳಂದು 9 ಶನಿವಾರಗಳಂದು ಈ ನಾಗರ ಕಲ್ಲಿಗೆ ಈ ಎಳನೀರಿನ ಅಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಇಷ್ಟು 12 ರಾಶಿಗಳ ವಾರದ ಫಲಾನುಫಲಗಳು. ಸ್ನೇಹಿತರೆ, ಅನೇಕ ವಿಚಾರಗಳಿಗೋಸ್ಕರ ನಿಮ್ಮ ಯಾವುದೇ ಜ್ಯೋತಿಷ್ಯದ ಒಂದು ವಿಚಾರದಲ್ಲಾಗಿರ್ಬೋದು, ವಾಸ್ತುವಿನ ವಿಚಾರದಲ್ಲಾಗಿರ್ಬೋದು, ಅನೇಕ ಕ್ರಿಸ್ಟಲ್ಗೋಸ್ಕರ ನಮ್ಮ ತುಳಸೀಕರಣವನ್ನು ಫಾಲೋಅಪ್ ಮಾಡಿ. ಖಂಡಿತವಾಗಿ ನಿಮಗೆ ಜೆನ್ಯೂನ್ ಆಗಿರ್ತಕ್ಕಂಥ ವಿಚಾರಗಳು, ಜೆನ್ಯೂನ್ ಆಗಿರ್ತಕ್ಕಂಥ ಕ್ವಾಲಿಟಿಗಳ ಯಂತ್ರ ಹಾಗೆ ಕ್ರಿಸ್ಟಲ್ಸ್ ಯಾವುದೇ ರುದ್ರಾಕ್ಷಿ ಆಗ್ಬೋದು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.